ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಖಿತ. ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಚಿಕನ್ ಮಟನ್ ಎಲ್ಲ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ. ಸೊ ಮನೇಲಿ ಎಗ್ಗಳಿದ್ವು, ಎಗ್ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಈ ವಿಡಿಯೋದಲ್ಲಿ. ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟ್ ಏನು ಮಾಡಿಬಿಡ್ತೀನಿ ಅಂದರೆ ರೈಸ್ಗೆ ಇಟ್ಕೊಂಡ್ಬಿಡ್ತೀನಿ. ಮನೇಲಿ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ರೈಸ್ ಬೇಕೋ ಅಷ್ಟನ್ನ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಮುಂಚೆನೇ. ಸೊ ರೈಸ್ ರೆಡಿ ಇದೆ. ಇವಾಗ ಎಗ್ ರೈಸ್ ಮಾಡೋದಕ್ಕೆ ಒಂದು 5 ಈರುಳ್ಳಿನ ನಾನು ಉದ್ದಾಗಿ ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಿಲ್ಲೀಸ್ ತೊಗೊಂಡಿದ್ದೀನಿ. ಜಾಸ್ತಿ ಖಾರ ಬೇಕು ಅಂತ ಅಂದರೆ ನೀವು ತುಂಬ ಯೂಸ್ ಮಾಡಿ ಚಿಲ್ಲೀಸು. ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ. ಗೈಸ್, ಹೋಮ್ ಮೇಡ್ ಎಗ್ ರೈಸ್ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗೆ ಬರುತ್ತೆ ಅಂತ. ಸೊ ನೆಕ್ಸ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ಇಷ್ಟು ಸಾಕು. ಇದ್ರ ಜೊತೆಗೆ ಎಗ್ ಬೇಕು. ಓಕೆ ಗಾಯ್ಸ್, ಇವಾಗ ಎಗ್ ರೈಸ್ ಮಾಡೋದನ್ನು ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಚಿಕ್ಕ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ನಾವು ಇಲ್ಲಿ ಮೊಟ್ಟೆನ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಿದ್ದೀವಿ. ಅದಕ್ಕೆ ಮಸಾಲ ಹಾಕಿ ಸೊ ದ್ಯಾಟ್ ನಮಗೆ ಅಟ್ ದ ಎಂಡ್ ಮೊಟ್ಟೆ ಸ್ವಲ್ಪ ಬಿಗ್ಗಾಗಿ ತಿನ್ನೋಕ್ಕೆ ಸಿಗುತ್ತೆ. ಇಲ್ಲ ಅಂತ ಅಂದರೆ ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತೆ. ಸೊ ಇವಾಗ ನಿಮಗೆ ಎಷ್ಟು ಮೊಟ್ಟೆಯಲ್ಲಿ ನೀವು ಮಾಡಬೇಕು ಅಂತಿದ್ದೀರಾ ಅಷ್ಟು ಮೊಟ್ಟೆನ ಡೈರೆಕ್ಟ್ ಪ್ಯಾನ್ ಒಳಗಡೆ ಹಾಕ್ಬಿಡಿ. ಈ ರೆಸಿಪಿ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಅವರು ಅವಾಗವಾಗ ಮಾಡ್ತಾಯಿರ್ತಾರೆ. ಸೊ ಅವ್ರನ್ನ ನೋಡಿ ನಾನು ಕಲ್ತ್ಕೊಂಡೆ. ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಅವರು ಇದನ್ನು. ನಂಗೆ ತುಂಬ ಇಷ್ಟ ಎಗ್ ರೈಸ್ ಅಂದರೆ. ಎಗ್ಗೆಲ್ಲ ಹಾಕಿ ಆದಮೇಲೆ ಗ್ಯಾಸ್ ಸ್ಟವ್ನ ಸ್ವಲ್ಪ ಸ್ಲಿಮ್ಮಲ್ಲಿ ಇಡಬೇಕು. ಸೊ ಒಂದು 3 to 4 ಮಿನಿಟ್ಸ್ ಅದು ನೀಟಾಗಿ ಸ್ವಲ್ಪ ಬೇಯೋದಕ್ಕೆ ಬಿಡಿ. ಆ ಗ್ಯಾಪಲ್ಲಿ ಬಾಡ್ಸೋಕ್ಕೆಲ್ಲ ಹೋಗ್ಬಿಡಿ, ಹಾಗೆ ಬಿಡಿ. ಇವಾಗ ಮಸಾಲನ ಹಾಕ್ಕೊಳ್ಳೋಣ. ಲೈಟಾಗಿ ಪೆಪ್ಪರ್ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ 1/2 ಸ್ಪೂನ್ ಸಾಲ್ಟ್ನ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ನ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂತ ಅನಿಸಿದ್ರೆ, ಅದೇನಾದರೂ ತಳ ಹಿಡಿತಿದೆ ಅಂತ ಅನಿಸಿದ್ರೆ ಎಕ್ಸ್ಟ್ರಾ ಆಯಿಲ್ ಹಾಕಿ 3 to 4 ಮಿನಿಟ್ಸ್ ಬಿಟ್ಟು ಸ್ವಲ್ಪ ಬಾಡಿಸಿ ಈ ಥರ ಟೆಕ್ಸ್ಚರಲ್ಲಿ ನೀವು ಅದನ್ನು ತೆಗೆದು ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳಿ. ಸೊ ಈ ಥರ ಇದ್ದಾಗ ಅದು ತಿನ್ನೋದಕ್ಕೆ ತುಂಬ ಸುಲಭವಾಗಿ ಸಿಗುತ್ತೆ. ಇಲ್ಲಾಂದರೆ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಬನ್ನಿ ಗಾಯ್ಸ್, ಇವಾಗ ಒಗ್ಗರಣೆ ಡಬ್ಬಿನ ಸ್ಟಾರ್ಟ್ ಮಾಡೋಣ. ನಾನು ಅದೇ ಪ್ಯಾನ್ಗೆ 5 ಸ್ಪೂನ್ ಆಫ್ ಕುಕ್ಕಿಂಗ್ ಆಯಿಲ್ನ ಹಾಕೋತೀನಿ. ಸ್ವಲ್ಪ ಆಯಿಲ್ ಚೆನ್ನಾಗಿ ಕುದಿದ ನಂತರ ಚಿಟಿಕೆ ಲವಂಗನ ಹಾಕೋತೀನಿ. ಲವಂಗ ತುಂಬ ಯೂಸ್ ಮಾಡಬೇಡಿ, ಅದು ಸ್ವೀಟಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಜಸ್ಟ್ ಟೇಸ್ಟ್ ಪರ್ಪಸ್ಗೆ ನಾನು ಅಷ್ಟು ಹಾಕೋತೀನಿ. ಅದ್ರ ಜೊತೆಗೆ 1/4 ಚಮಚ ಚಕ್ಕೆ ಪುಡಿ ಮತ್ತು 1 ಸ್ಪೂನ್ ಆಫ್ ಪೆಪ್ಪರ್ ಪೌಡರ್ ಆ್ಯಂಡ್ 1 ಸ್ಪೂನ್ ಆಫ್ ಗರಂ ಮಸಾಲ ಹಾಕೋತೀನಿ. ಗರಂ ಮಸಾಲ ನಮ್ಮದು ಹೋಮ್ ಮೇಡ್ ಗರಂ ಮಸಾಲ. ಸೊ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಅದನ್ನು ಮಾಡಿಸ್ಕೊಂಡ್ವಿ ಮನೆಯಲ್ಲಿ ಅಂತ ಅಂದ್ಬಿಟ್ಟು. ಎಲ್ಲರೂ ಆಚೆಯಿಂದ ತಂದು ಕೂಡ ಯೂಸ್ ಮಾಡ್ತಾರೆ. ಅದಕ್ಕಿಂತ ಮನೇಲಿ ಮಾಡಿದ್ದಾದರೆ ತುಂಬ ಟೇಸ್ಟಿ ಬರುತ್ತೆ. ಸೊ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಸ್ವಲ್ಪ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿ, ಅಂದರೆ ಸ್ವಲ್ಪ ಕುದಿಸಿ. ಒಂದು ಕುದಿ ಬಂದ ತಕ್ಷಣ ನಾವು ಆಲ್ರೆಡಿ ರೆಡಿ ಮಾಡಿಕೊಂಡು ರುಬ್ಬಿರೋಂತಹ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಅದು ಕೂಡ ಹೋಮ್ ಮೇಡೇ ಯೂಸ್ ಮಾಡಿ, ಟೇಸ್ಟಿಯಾಗಿ ಇರುತ್ತೆ. ರೆಡಿಮೇಡ್ ಪ್ಯಾಕೆಟೆಲ್ಲ ಯೂಸ್ ಮಾಡಬೇಡಿ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ತುಂಬಾ ರುಚಿಯಾಗಿ ಬರುತ್ತೆ. ಇದಾದಮೇಲೆ ಒಂದು 2 to 3 ಮಿನಿಟ್ಸ್ ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಬಿಡಿ, ಏನು ಮಾಡೋಕ್ಕೆ ಹೋಗಬೇಡಿ. ಒಂದು 2 ಮಿನಿಟ್ಸ್ ಆಯಿತು. ಇವಾಗ ನಾನು ಇದಕ್ಕೆ ಆಗಲೇ ನಾವು ಕಟ್ ಮಾಡಿರೋಂತಹ ಚಿಲ್ಲಿ ಮತ್ತು ಆನಿಯನ್ನ ಹಾಕ್ಕೊಂಡು ಫಾಸ್ಟಾಗಿ ಫ್ರೈ ಮಾಡ್ಕೊಳ್ತೇನೆ. ಸೊ ಸ್ವಲ್ಪ ಆನಿಯನ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋವರೆಗೂ. ಇದಿವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 3 ಸ್ಪೂನ್ ಸಾಲ್ಟ್ನ ಹಾಕೋತೀನಿ. ಇದು ಸಮ್ಮರ್ ಆಗಿರೋದ್ರಿಂದ ಸಾಲ್ಟ್ನ ತುಂಬ ಹಾಕ್ತಿಲ್ಲ, ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಿದ್ದೀನಿ.
ಬಟ್ ಟೇಸ್ಟಿಗೆ ಕರೆಕ್ಟಾಗಿ ಬರುತ್ತೆ. ಈ ಗ್ಯಾಪಲ್ಲಿ ನಾನು ಕ್ಯಾರೆಟ್ನ ಸ್ವಲ್ಪ ನೀಟಾಗಿ ತೊಳ್ಕೊಂಡು ಅದು ಕ್ಯಾರೆಟ್ ತುರಿನ ತುರ್ಕೋತೀನಿ. ಕ್ಯಾರೆಟ್ ಕೂಡ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಎಗ್ ರೈಸ್ಗೆ. ಮೀನ್ ವೈಲ್ ಸ್ಲಿಮ್ಮಲ್ಲಿ ಈರುಳ್ಳಿ ಫ್ರೈನ ನಾನು ಹಂಗೆ ಬಿಟ್ಟಿದ್ದೆ. ಸೊ ಅದು ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾನು ಇವಾಗ ಚಿಕನ್ ಮಸಾಲ ಪೌಡರ್ ಬರುತ್ತಲ್ಲ ಅದನ್ನು 1 ಸ್ಪೂನ್ ಹಾಕ್ಕೊಳ್ತೀನಿ. ಇದು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಯೂಸ್ ಮಾಡ್ತೀವಿ ನಾವು. ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಬಾಡಿಸ್ಕೊಂಡು ತುರಿದಿರೋ ಕ್ಯಾರೆಟ್ನ ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಕ್ಯಾರೆಟು ಅಷ್ಟೇ ಕೂಡ ಲೈಟಾಗಿ ಬೆಂದರೆ ಸಾಕು, ತುಂಬ ರೋಸ್ಟ್ ಆಗಬೇಕು ಅಂತ ಏನಿಲ್ಲ. ಹೆಚ್ಚಿರೋಂತಹ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ತೇನೆ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಸಪ್ರೇಟಾಗಿ ನಾವು ರೆಡಿ ಮಾಡಿದಂತಹ ಎಗ್ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಟೇಸ್ಟ್ ಇದಕ್ಕೆ ಟ್ರಾನ್ಸ್ಫರ್ ಆಗೋ ಥರ ನೋಡ್ಕೊಳ್ಳೋಣ. ಓಕೆ, ಇವಾಗ ರೆಡಿ ಇರೋ ರೈಸ್ನ ನಾವು ಅದಕ್ಕೆ ಆ್ಯಡ್ ಮಾಡಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಇವಾಗ ರೈಸ್ನ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಮುಗ್ದಿದೆ. ಸೊ ಔಟ್ಪುಟ್ ಈ ಥರ ಬರುತ್ತೆ. ಒಂದು 5 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಬಿಡಿ. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಇಲ್ಲಿಗೆ ಎಗ್ ರೈಸ್ ರೆಡಿಯಾಗಿದೆ. ಸರ್ವ್ ಮಾಡಿಕೊಂಡು ತಿನ್ನೋದಷ್ಟೇ ಬಾಕಿ. ನಾನು ಮಾಡಿದ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.